ಒಂದು ದಿನ ವೇತನ ಸಹಿತ ಮುಟ್ಟಿನ ರಜೆ. ಈ ಒಂದು ನಿರ್ಣಯವನ್ನು ಮಹತ್ವದ ನಿರ್ಣಯವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದಕ್ಕೆ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಟ್ಟಿನ ಗುಟ್ಟು ಈಗಲೂ ಅದು ಗುಟ್ಟಾಗಿಯೇ ಉಳಿದಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಯಾಕೆಂತಂದರೆ ಮುಟ್ಟು ಅನ್ನುವಂಥದ್ದನ್ನು ನಾವಿನ್ನೂ ಅದರಿಂದ ಹೊರಗಡೆ ಬರಲಿಲ್ಲ. ನಾವು ಎಷ್ಟೇ ಕಾಲಘಟ್ಟ ಮೇಲೆ ಬಂದಿದ್ರೂ ನಾವಿನ್ನೂ ಅದರಿಂದ ಹೊರಗಡೆ ಬರಲಿಲ್ಲ. ಅದರಿಂದಾಗಿ ಈಗಲೂ ನಾವು ಮುಟ್ಟು ಅನ್ನುವಂಥದ್ದನ್ನು ಬಹಳ ಅಂಟು ರೀತಿಯಲ್ಲಿ ನಾವು ಅದನ್ನು ಭಾವಿಸಿದ್ದೇವೆ. ಅದರ ಅನೇಕ ಉದಾಹರಣೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಕೇವಲ ಉದ್ಯೋಗಸ್ಥ ಮಹಿಳೆಯರಂತ ಹೇಳಿದ ತಕ್ಷಣ ಕಚೇರಿಗೆ ಹೋಗಿ ಕೂತ್ಕೊಳ್ಳುವಂಥದ್ದು, ಗಾರ್ಮೆಂಟ್ಸಿಗೆ ಹೋಗಿ ಕೂತ್ಕೊಳ್ಳುವಂಥ ಮಹಿಳೆಯರು ಮಾತ್ರ ಅಲ್ಲ, ಕೂಲಿ ಕಾರ್ಮಿಕ ಮಹಿಳೆಯರಿಗೂ ಕೂಡ ಈ ವೇತನ ಸಹಿತ ಮುಟ್ಟಿನ ರಜೆಯನ್ನು ಕೂಡ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡಬೇಕು. ಹಾಗೆಯೇ ಕಾಲೇಜಿನ ವಿದ್ಯಾರ್ಥಿನಿಯರು, ಯಾಕೆಂದರೆ ಮಹಿಳೆಯರಾದ ತಕ್ಷಣ ನೋವಿನ ಅನುಭವಿಸಿ ಅವರಿಗೆ ಅದೊಂದು ಅನುಭವ ಆಗಿರ್ತದೆ. ಆದರೆ ವಿದ್ಯಾರ್ಥಿನಿಯರು ಬಹಳ ಕಷ್ಟಪಡ್ತಾರೆ. ಅದರಲ್ಲೂ ಈಗಿನ ವಿದ್ಯಾರ್ಥಿಗಳು ಪೌಷ್ಟಿಕಾಂಶದ ಕೊರತೆಯಿಂದ ಊಟ ಮಾಡೋದಿಲ್ಲ, ಸರಿಯಾಗಿ ನಿದ್ರೆ ಮಾಡೋದಿಲ್ಲ. ಇದರಿಂದ ಅವರು ಕೂಡ ಪ್ರಯಾಣ ಮಾಡುವಾಗ, ಕಾಲೇಜಿಗೆ ಹೋಗುವಾಗ ಬಹಳ ಸಮಸ್ಯೆ ಪಡ್ತಾರೆ. ಅವರಿಗೆ ವೇತನ ಸಹಿತ ರಜೆ ಅಲ್ಲ, ಅವರಿಗೆ ಹಾಜರಿ ಸಹಿತ ರಜೆಯನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ನಿರ್ಣಯ.